ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ತುಂಬಾ ಕಡೆಗಳಲ್ಲಿ ನೀವು ವ್ಯವಹಾರವನ್ನು ಮಾಡುವಾಗ ಒಂದು ಸ್ವಲ್ಪ ಜೋಪಾನವಾಗಿರಿ. ಅದರಲ್ಲೂ ಫುಡ್ ವಿಚಾರದಲ್ಲಿ ತುಂಬಾ ಪರ್ಟಿಕ್ಯುಲರ್ ಆಗಿರಿ. ಕೆಲವೊಬ್ಬರ ಜೊತೆಗೆ ಆಹಾರ ಖರೀದಿಯನ್ನು ಮಾಡೋದು ಒಂದೇ, ಸೀದಾ ವಿಷದ ಬಾಟ್ಲಿಗೆ ಪೆಪ್ಸಿಯನ್ನು ಹಾಕೊಂಡು ಕುಡಿಯೋದು ಒಂದೇ. ಸಾವಿಗೆ ಮಿಸ್ ಕಾಲ್ ಕೊಡೋದು ಅಂತ ಹೇಳ್ತಾರಲ್ಲ, ಸೇಮ್ ಟು ಸೇಮ್ ಅದೇ. ಈ ಚಿಕ್ಕಪೇಟೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಭಯಂಕರ ಫೇಮಸ್ಸು. ಇಂತಹ ವಸ್ತು ಅಲ್ಲಿ ಸಿಗಲ್ಲ ಅನ್ನುವಂಥ ಮಾತೇ ಇಲ್ಲ, ಎಲ್ಲವೂ ಸಿಗುತ್ತೆ ಅಲ್ಲಿ. ಅಲ್ಲಿ ಒಬ್ಬ ಮುಸ್ಲಿಂ ವ್ಯಾಪಾರಿ ಫುಡ್ ಐಟಮ್ಗಳನ್ನು ಮಾರ್ತಾ ಇದ್ದಾನೆ. ಕಳೆದ 40 ವರ್ಷಗಳಿಂದ ಆ ಬಿಸ್ನೆಸ್ ಇದೆಯಂತೆ. ಆದರೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಇರುವಂಥದ್ದು ಎಲ್ಲವೂ ಕೂಡ ಎಕ್ಸ್ಪೈರಿ ಡೇಟ್ ಮುಗಿದಂತಹ ವಸ್ತುಗಳು. ಗೊತ್ತಾಯ್ತು, ನೀವು 30 ಅಲ್ಲ 40 ಮಾಡಿ. ಯಾರು ಮಾತಾಡಕ್ಕಿಲ್ಲ, ಯಾರು ಮಾತಾಡೋರಿಲ್ಲ ಅಂತ ಮಾರೋದಲ್ಲ. ಡೇಟ್ ತೋರಿಸ್ಬಿಟ್ಟು ಆಫರ್ ಇಡು. ನೀನು ತೋರಿಸ್ರಿ ಬಂದಿ. ಎಕ್ಸ್ಪೈರ್ ಆಗಿ 1 ವರ್ಷ ಆಯ್ತು. ಬರ್ದಿರೋದು ನೋಡ್ರಿ, ಎಕ್ಸ್ಪೈರ್ ಆಗಿ 1 ವರ್ಷ ಆಯ್ತು. ಫ್ರೀ ಲೀವ್ ಅಲ್ಲ ಯಾವುದೇ ಆಗ್ಲಿ, ಇಲ್ಲಿ ಎಕ್ಸ್ಪೈರ್ ಅವರೇ ಬರ್ದಿರಲ್ಲ, ಕಂಪ್ನಿ ಅವರೇ. ಅಲ್ಲ, ನೀವು ಎಕ್ಸ್ಪೈರ್ ಆಗೋದು ಮಾಡ್ತಿದ್ದೀರಲ್ಲ. ಎಕ್ಸ್ಪೈರ್ ಆಗಿರೋದು ಮಾರಿದ್ರೆ ಏನಾಗಲ್ಲ. ಫುಡ್ ಪಾಯ್ಸನ್ ಆಗಿ ಯಾರು ಸತ್ತೋದ್ರು ಏನಾಗಲ್ಲ. ಯಾರು ಆಗಲ್ವಾ? ಈ ವಿಡಿಯೋ ಇದೆ, ನಾನು ಏನ್ ಮಾಡ್ಬೇಕು ನಂಗೆ ಗೊತ್ತು, ನಾನು ಮಾಡ್ತೀನಿ. ನಿಮ್ಮ ಹೆಸರು ಹೇಳಿ, ನಿಮ್ಮ ಏನಾರು ID ಪ್ರೂಫ್ ಇದ್ರೆ ಹೇಳಿ, ನಾನು ಮಾಡ್ತೀನಿ. ಹೌದಾ? ಸರಿ, ಆಯ್ತು. ನಾನು ಏನ್ ಮಾಡ್ತೀನಿ ಆಮೇಲೆ ತೋರಿಸ್ತೀನಿ ನಿಮಗೆ. ಏನ್ ಲೈಸೆನ್ಸ್ ಯಾವನ್ ಕೊಟ್ಟ ನಿಂಗೆ ಲೈಸೆನ್ಸು? ನಾನು ಎಲ್ಲಿಂದಾನ ಬರ್ತೀನಿ, ನಿನಗೆ ಯಾಕದು? ನೀನು ಮಾರ್ತಿರೋದು ಏನ ಮಾರ್ತಿದ್ಯಾ ನೀನು? ಹಳೆ ಜನರು ಎಕ್ಸ್ಪೈರ್ ಮಾಡ್ಬೋದಾ? ಎಕ್ಸ್ಪೈರ್ ಮಾಡ್ಬೋದಾ? ಎಲ್ಲ 1 ಇಯರ್ ಆಯ್ತು ಎಕ್ಸ್ಪೈರ್ ಆಗಿ. ಅನ್ಎಜುಕೇಟೆಡ್ ಎಲ್ಲ ಬಂದ್ಬಿಟ್ಟು ತಗೊಂಡು ಹೋಗ್ತಾರೆ. ಮಾಡೋದೇ ಹರಾಮ್ ಕೆಲಸ. ಮೇಲಿಂದ ಸಮರ್ಥನೆ ಬೇರೆ ಕೊಡ್ತಾನೆ ನೋಡಿ. ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ರೈಲ್ವೆ ಜಿಹಾದ್ ಇವೆಲ್ಲವಾಯ್ತಾ? ಈಗ ಫುಡ್ ಜಿಹಾದ್ ಕೂಡ ಶುರು ಮಾಡಿದ್ದಾರೆ. ತಿನ್ನೋರು ಅನಾರೋಗ್ಯದಿಂದ ಸಾಯೋದಿಲ್ವಾ? ಅಯ್ಯೋ, ಸಾಯಲಿ ಬಿಡಿ, ಅವರಿಗಾಗೋದು ಏನಿದೆ. ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಫ್ಯಾಕ್ಟ್ರಿ ಔಟ್ಲೆಟ್ಗೆ ಹೋಗ್ತಾರೆ. ಅಲ್ಲಿ ಎಕ್ಸ್ಪೈರಿ ಡೇಟ್ ಮುಗ್ದಂತಹ ಪ್ರಾಡಕ್ಟ್ಗಳನ್ನ ಹೆಂಗೂ ಕಸದ ಡಬ್ಬಿಗೆ ಬಿಸಾಕ್ತಾರಲ್ವಾ, ಸೊ ಅದನ್ನ ಎತ್ಕೊಂಡು ಬಂದು ನೀಟಾಗಿ ಕವರ್ ಮಾಡ್ತಾರೆ. ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ, ಜಸ್ಟ್ ಈಗ ರೆಡಿಯಾಗಿ ಪ್ಯಾಕ್ ಆದ ಹಾಗೆ ಕಾಣಿಸುತ್ತೆ, ಅಷ್ಟು ಫ್ರೆಶ್ ಆಗಿ ಕಾಣಿಸುತ್ತೆ. ಆದರೆ ವರ್ಷದ ಹಿಂದೆಯೇ ತಿನ್ನೋದಕ್ಕೆ ಬಾರದ ರೀತಿಯಲ್ಲಿ ಅದು ಹಾಳಾಗಿರುತ್ತೆ. ಮತ್ತೆ ಹೋಗಿ ಪ್ರಶ್ನೆಯನ್ನ ಮಾಡಿದ್ರೆ, ಅಯ್ಯೋ ಇದು ನಮ್ಮ ಅಂಗಡಿದ ಅಲ್ಲವೇ ಅಲ್ಲ ಅಂತ ವಾದ ಮಾಡ್ತಾರೆ. ಇನ್ನು ಸುತ್ತಮುತ್ತ ಕೂಡ ಮುಸ್ಲಿಂ ವ್ಯಾಪಾರಿಗಳಿರೋದಕ್ಕೆ ಜಗಳ ಬೈ ಚಾನ್ಸ್ ಶುರು ಆಯ್ತು ಅಂತ ಅಂದ್ಕೊಳ್ಳಿ, ಎಲ್ರು ಬಂದು ಬಿಡ್ತಾರೆ. ನಾವು ಚಿಕ್ಕಪೇಟೆಯಲ್ಲಿರೋದಾ ಅಥವಾ ಬಾಂಗ್ಲಾದೇಶದಲ್ಲಿ ಇದ್ದೀವಾ ಅನ್ನುವಂತಹ ಅನುಮಾನ ಬರೋದಕ್ಕೆ ಆಮೇಲೆ ಶುರುವಾಗತ್ತೆ. ತುಂಡಾದಂತಹ ಕನ್ನಡದಲ್ಲಿ ಉರ್ದು ಅನ್ನುವಂತಹ ಪರದೇಶಗಳ ಭಾಷೆನ ಮಿಕ್ಸ್ ಮಾಡಿ ಧಮಕಿ ಬೇರೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಪೊಲೀಸರು ಇದ್ರು ಏನು ವ್ಯತ್ಯಾಸ ಅಂತೂ ಆಗಲ್ಲ. ಆ ವಿಡಿಯೋ ಮಾಡಿದಂಥ ಹುಡುಗನ ಪುಣ್ಯ ಅಂತ ಹೇಳಬೇಕು, ಪಾಪ ಆತನಿಗೆ ಏನೂ ಆಗಿಲ್ಲ. ಬಟ್ ಇದೆಲ್ಲ ಸರ್ಕಾರಕ್ಕೆ ಗೊತ್ತಿಲ್ವಾ? ಆಹಾರ ಇಲಾಖೆಯ ಗಮನದಲ್ಲಿ ಈ ವಿಚಾರ ಇಲ್ವೇ ಇಲ್ವಾ? ಖಂಡಿತವಾಗ್ಲೂ ಇದೆ, ಅವ್ರಿಗೆ ಗೊತ್ತಿದೆ. ಬಟ್ ಯಾಕೆ ಏನು ಮಾಡೋದಿಲ್ಲ? ಏನು ಮಾಡೋದಕ್ಕಾಗಲ್ಲ. ಆ ವ್ಯಾಪಾರಿ ಹಿಂದೂ ಅಲ್ವಲ್ಲ, ಪಾಪ ಬಡಪಾಯಿ ಮುಸ್ಲಿಂ ಅಲ್ವಾ ವ್ಯಾಪಾರ ಮಾಡ್ತಾ ಇರೋದು. ಏನು ಆತನ ಗಿರಾಕಿಗಳ ಜೀವದ ಜೊತೆ ಆಟ ಆಡ್ತಾ ಇದ್ದಾನಪ್ಪ, ಆಡ್ಲಿ ಬಿಡಿ. ಈ ಕ್ರಿಕೆಟು, ಹಾಕಿ, ಫುಟ್ಬಾಲ್, ಕೇರಂ ಅದೇ ಥರ ಇದು ಒಂದು ಆಟದ ಹಾಗೆ ಅಂತ ಅಂದ್ಕೊಂಡ್ಬಿಡಿ. ಚೆಲ್ಲಾಟ ಅಂತ ಆದ್ರೂ ಕರೀರಿದಾನ. ಪಾಪ ಆ ಕೆಂಪು ಗಡ್ಡದ ಮುಸ್ಲಿಂ ಏನೋ ಇಲ್ಲೇ ಬಂದು ತಗೊಳ್ಳಿ ಅಂತ ಕೇಳಿದ್ರ ಯಕ್ಕ ಮಕ್ಕ ಆಫರ್ ಕೊಡ್ತಾರೆ. ಇನ್ನು ನಮ್ಮ ಜನಕ್ಕೆ ಆಫರ್ ಅಂತ ಹೇಳಿದ್ರೆ ಸೂಪರ್ ಅಂತ ಹೇಳಿ ಓಡುವಂತಹ ಖಯಾಲಿ ಬೇರೆ ಇದೆ. ಸೊ ಹೀಗಾಗಿ ಅಲ್ಲಿ ಹೋದವರು ಅನುಭವಿಸ್ತಾರೆ ಬಿಡಿ ಅಂತ ಸರ್ಕಾರ ಸುಮ್ಮನೆ ಬಿಡುತ್ತೆ. ಈಗ ನೀವು ಕೇಳಬಹುದು, ಓ ಬಂದ್ಲಪ್ಪ
ಇದ್ರಲ್ಲೂ ಧರ್ಮ ಮತ ನೋಡೋದಾ? ಖಂಡಿತವಾಗ್ಲೂ ನೋಡ್ಲೇಬೇಕಲ್ವಾ. ಹಿಂದೂ ಧರ್ಮದಲ್ಲಿ ವ್ಯಾಪಾರಕ್ಕೂ ಕೂಡ ಒಂದಿಷ್ಟು ನೀತಿ ನಿಯತ್ತು ಇವುಗಳನ್ನ ಕಲಿಸುವಂತಹ ಪರಿಪಾಠ ಇದೆ. ತಿನ್ನೋ ಆಹಾರದಲ್ಲಿ ಎಂಜಲನ್ನ ಉಗಿಬೇಕನ್ನುವಂಥದ್ದನ್ನ ಹಿಂದೂ ಧರ್ಮದಲ್ಲಿ ಹೇಳ್ಕೊಡಲ್ಲ. ಆದ್ರೆ ಇನ್ನೊಂದು ಮತದಲ್ಲಿ ಅದು ಪವಿತ್ರ ಅಂತಾನೆ ಇರಬಹುದು. ಜಸ್ಟ್ ಹಿಂದೂಗಳು ತಿನ್ನುವಂತಹ ಆಹಾರದಲ್ಲಿ ಮಾತ್ರ ಅಲ್ಲ, ಅವರು ತಿನ್ನೋದ್ರಲ್ಲೂ ಕೂಡ ಉಗಿದುಕೊಳ್ತಾರೆ. ಸೊ ಇದೇ ಕಾರಣಕ್ಕೆ ಮುಸಲ್ಮಾನರ ಹೋಟೆಲ್ಗಳಿಗೆ ಜನ ಹೋಗೋದಕ್ಕೆ ಹಿಂಜರಿಯುವಂಥದ್ದು. ಯಾರ್ದೋ ಇಂಜಲನ್ನು ತಿನ್ನುವಂತಹ ಕರ್ಮ ಹಿಂದೂಗಳಿಗೆ ಯಾಕೆ ಅಂತ, ಅದು ಕೆಲವೊಂದು ಜನರ ಪ್ರಕಾರ ಅವರ ಪದ್ಧತಿ ಅಂತೆ. ಬಟ್ ಹಲಾಲು ಎಂಜಲ ಅದೇನು ಸ್ಯಾನಿಟೈಸರಾ? ದೇಹದಲ್ಲಿ ಹೊಸ ಚೈತನ್ಯವನ್ನು ತರುತ್ತಾ ಅಥವಾ ಕೀಟಾಣುಗಳ ವಿರುದ್ಧ ಹೋರಾಟವನ್ನ ಮಾಡುತ್ತಾ? ಅದಕ್ಕೊಂದು ಉಪಾಯವನ್ನ ಮುಸಲ್ಮಾನರು ಕಂಡು ಹಿಡಿತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಹೋಟೆಲ್ ಹೆಸರು ಹಿಂದೂ ದೇವರದ್ದು. ಹೊರಗಡೆ ಆಂಜನೇಯ, ಒಳಗಡೆ ಅಬ್ದುಲ್ಲಾ, ಬೋರ್ಡಲ್ಲಿ ರಾಮ, ಅದ್ರ ವ್ಯಾಪಾರಿ ರಹೀಮ, ಬೋರ್ಡಲ್ಲಿ ವಿಶ್ವೇಶ್ವರ, ಒಳಗಡೆ ಪೀರ್ ಸಾಬ. ಇಂತಹ ಆಟಗಳು ಗೊತ್ತಾಗೋದಕ್ಕೆ ಯಾವಾಗ ಶುರುವಾಯ್ತು ಅಂತ ಹೇಳಿದ್ರೆ, ಈ ಫೋನ್ ಪೇ ಗೂಗಲ್ ಪೇ ಬಂತಲ್ಲ, ಅದಾದ ಮೇಲೆ ಈ ಆಟಗಳು ಗೊತ್ತಾಯ್ತು ನೋಡಿ. ಶಿವ ಶಿವ ಅಂತ ತಿಂದು ಶವ ಆಗೋದಕ್ಕೆ ಯಾರಿಗೆ ತಾನೇ ಇಷ್ಟ ಇದೆ? ಹೌದಲ್ವೋ? ಉತ್ತರ ಪ್ರದೇಶದಲ್ಲಿ ಇದೇ ರೀತಿಯಾದಂತಹ ಫುಡ್ ಜಿಹಾದ್ ಮಿತಿ ಮೀರಿತ್ತು. ನಿಮಗೆ ಕನ್ವರ್ ಯಾತ್ರೆ ವಿವಾದ ನೆನಪಿರಬಹುದಲ್ವಾ? ಎಸ್, ಉತ್ತರ ಪ್ರದೇಶದಲ್ಲಿ ಕನ್ವರ್ ಯಾತ್ರೆ ಅಂತ ಆಗುತ್ತೆ. ಹಿಂದೂಗಳು ಗಂಗೆಯನ್ನ ತಲೆ ಮೇಲೆ ಹೊತ್ಕೊಂಡು ನೂರಾರು ಸಾವಿರಾರು ಕಿಲೋಮೀಟರ್ ದೂರ ಪಾದಯಾತ್ರೆಯನ್ನ ಮಾಡ್ತಾರೆ. ಸೊ ಗಂಗೆ ಅಂದ್ರೇನೆ ಶುದ್ಧಕ್ಕೆ ಇನ್ನೊಂದು ಹೆಸರು. ಸೊ ಅಂತಹ ಸಮಯದಲ್ಲಿ ಅವರು ಯಾತ್ರೆಗೆ ಹೋಗುವಂತಹ ದಾರಿಯಲ್ಲಿ ಸಾಕಷ್ಟು ಹೋಟೆಲ್ಗಳಾಗಿರ್ಬಹುದು, ಅಂಗಡಿಗಳಾಗಿರ್ಬಹುದು, ಇವೆಲ್ಲವೂ ಸಿಗುತ್ತೆ. ಆಗ ಯೋಗೀಜಿ ಅವರಿಗೆ ಇವರ ನರಿ ಬುದ್ಧಿ ಗೊತ್ತಿತ್ತಲ್ವಾ? ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ಕನ್ವರ್ ಯಾತ್ರೆ ಹೋಗುವಂತಹ ಮಾರ್ಗದಲ್ಲಿ ದೊಡ್ಡದಾಗಿ ಅಂಗಡಿ ಓನರ್ ಹೆಸರನ್ನ ಹಾಕಿರ್ಲೇಬೇಕನ್ನುವಂತ ರೂಲ್ಸ್ ಅನ್ನ ತರ್ತಾರೆ. ಸಂಗಮ್ ಅನ್ನುವಂತ ಹೋಟೆಲ್ ಆಗ ಸಡನ್ ಆಗಿ ಸಲೀಂ ಅಂತ ಬದಲಾಗತ್ತೆ. ದೊಡ್ಡ ಗಲಾಟೆಯನ್ನು ಕಾಂಗ್ರೆಸ್ ಅದೇ ರೀತಿ ಸಮಾಜವಾದಿ ಪಕ್ಷ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೋರ್ಟ್ ಇಂದ ಸ್ಟೇ ಬೇರೆ ತರುತ್ತೆ. ಬಟ್ ಇಂತಹ ಒಂದು ರೂಲ್ಸ್ ಬೇಕೇ ಬೇಕಂತ ಅನ್ಸಲ್ವಾ? ಎಂಜಲು ಉಗಿದಂತಹ ಅನ್ನ ಆಗಿರಬಹುದು, ರೊಟ್ಟಿ ಆಗಿರಬಹುದು, ಇವೆಲ್ಲವನ್ನ ತಿನ್ನುವಂತಹ ಹಣೆ ಬರ ಎಂತದ್ರಿ? ಯಾರಿಗೆ ಯಾವ ಹೋಟೆಲ್ ಬೇಕೋ ಆ ಹೋಟೆಲ್ಗೆ ಹೋಗಿ ತಿಂತಾರೆ. ಅದು ಅವರ ಕಾಸು, ಅವರ ಇಚ್ಛೆ, ಅವರ ಹಕ್ಕು. ಇದನ್ನ ಕೂಡ ಗಲಾಟೆ ವಿಚಾರವಾಗಿ ತಗೊಳ್ತಾರೆ. ಬಟ್ ಈಗ ಅನ್ಸೋದಿಲ್ವಾ, ಎಕ್ಸ್ಪೈರಿ ಡೇಟ್ ಆದಂತಹ ಚಾಕ್ಲೇಟ್ ಆಗಿರಬಹುದು, ಬಿಸ್ಕೆಟ್ ಆಗಿರಬಹುದು, ಕಾಫಿ ಪೌಡರ್ ಆಗಿರಬಹುದು, ಸೊ ಇವೆಲ್ಲವನ್ನ ಮಾರುವಂತಹ ಚಿಕ್ಕಪೇಟೆಯ ಈ ಮುಸ್ಲಿಂ ವ್ಯಾಪಾರಿ ಕೂಡ ಅಂಗಡಿಗೆ ಬೋರ್ಡ್ ಅನ್ನ ಹಾಕಬೇಕಾಗಿತ್ತು ಅಂತ ಅನ್ಸೋದಿಲ್ಲವಾ? ಇದೊಂದು ರೂಲ್ಸ್ ಎಲ್ಲಾ ಕಡೆ ಬಂದ್ರೆ ಬಹುಶಃ ಕಳ್ಳರಿಗೆ ಬುದ್ಧಿ ಬರುತ್ತೆ. ಈ ವಿಡಿಯೋ ಸರ್ಕಾರ ನೋಡಿದ್ರು ಕೂಡ ಏನು ಮಾಡಲ್ಲ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು 1-2 ಜೀವ ಹೋದ ಮೇಲೆ ಆಮೇಲೆ ಮಾತನಾಡೋದಕ್ಕೆ ಶುರು ಮಾಡಬಹುದು. ಬೇಕಿದ್ರೆ ನಾನು ರಾಜೀನಾಮೆನ ಕೊಟ್ಬಿಡ್ತೀನಪ್ಪ ಅಂತ ಬಾಯಿ ಮಾತಿಗೆ ಹೇಳಬಹುದು. ಇನ್ನು ಆರೋಗ್ಯ ಇಲಾಖೆ ಏನಾದ್ರೂ ಬೈ ಚಾನ್ಸ್ ಕ್ರಮವನ್ನು ತಗೊಂಡ್ರೆ ಅವರಿಗಂತೂ ಸಂಕಷ್ಟ ಫಿಕ್ಸು. ಯಾರನ್ನ ಕೇಳಿ ನನ್ನ ಬ್ರದರ್ಸ್ ಮೇಲೆ ಆಕ್ಷನ್ ತಗೊಂಡ್ರಿ ಹೀಗಂತ ಕೇಳೋಕೊಬ್ರು ಇದಾರಲ್ವಾ? ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮುಸಲ್ಮಾನರಿಗೆ ಏನ್ ಮಾಡೋದಕ್ಕೂ ಕೂಡ ಸ್ವಾತಂತ್ರ್ಯ ಇದೆ. ಅಲ್ಲಿ ಅವಧಿ ಮುಗಿದಂತಹ ಆಹಾರವನ್ನ ಮಾರ್ತಾ ಇರುವಂತವನಿಗೆ ಎದುರು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ಆತನ ಮೇಲೆ ಚೂರೇ ಚೂರಾದ್ರೂ ಭಯ ಕಾಣಿಸ್ತಾ ಇದೆಯಾ? ಆತ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ ಅನ್ನುವಂಥದ್ದು ಈತನಿಗೆ ಗೊತ್ತಿಲ್ವಾ? ಊರು ತುಂಬಾ ಚರ್ಚೆ ಆದ್ರೆ ಪೊಲೀಸರು ಬಂದೇ ಬರ್ತಾರೆ ಅನ್ನೋದು ಗೊತ್ತಿಲ್ವಾ ಈತನಿಗೆ? ಏನ್ ಮಾಡ್ತೀಯ ಮಾಡ್ಕೋ ಹೋಗು ಅನ್ನುವಂತಹ ಹುಮ್ಮು ಧೈರ್ಯ ಹಾಗಾದ್ರೆ ಎಲ್ಲಿಂದ ಬಂತು? ಅಂಡ್ ಯಾರು ಕೊಟ್ರು? ಇಂತಹ ದಂಧೆಯನ್ನ ಮಾಡೋದಕ್ಕೆ ಶಕ್ತಿ ಕೊಟ್ಟಂತಹ ಕೈ ಯಾವುದು?
ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.